ಹೆಂಗಸರಲ್ಲಿ ಏಜ್ ಆಗ್ತಾ ಆಗ್ತಾ ಹೆವಿ ಇಯರಿಂಗ್ಸ್ ಹಾಕೋದ್ರಿಂದ ಅಥವಾ ಅವ್ರ ಇಯರ್ ಲೋಬೇರಿಯೇ ಡಿಫಿಷಿಯೆಂಟ್ ಇರುತ್ತೆ, ಅಂಥವ್ರಲ್ಲಿ ಈ ಹೋಲ್ ತುಂಬಾ ದೊಡ್ಡದಾಗ್ಬಿಡುತ್ತೆ. ಮೊದಲು ಏನನ್ಸುತ್ತೆ, ಅದು ಹಾಕಿದ್ದು ಮೇಲೆ ಕೆಳಗಡೆ ವಾಲ್ತಾ ಇರುತ್ತೆ, ನೋಡೋದಕ್ಕೆ ಎರಡು ಕಡೆನೂ ಸಿಮಿಟ್ರಿಕ್ ಕಾಣ್ತಾ ಇರಲ್ಲ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಓಲೆಗಳು ಹಾಗೆ ಬೀಳೋದಕ್ಕೆ ಶುರು ಆಗುತ್ತೆ. ಫಂಕ್ಷನ್ಗೆಲ್ಲ ಓಲೆ ಹಾಕಕ್ ಆಗ್ತಾ ಇರಲ್ಲ. ಅದು ನೀವು ಮನೆಯ ಮದ್ದು ಅಂದ್ಬಿಟ್ಟು ಕೆಮಿಕಲ್ ಹಾಕಿ ಗ್ಲೂ ಹಾಕಿ ಎಲ್ಲ ಕ್ಲೋಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತೀರಾ, ಆದ್ರೂ ಆಗ್ತಾ ಇಲ್ವಾ? ವೆರಿ ಸಿಂಪಲ್ ಸೊಲ್ಯೂಷನ್. ಈ ಕಿವಿನ ನಾವು 3 ಲೇಯರ್ ಅಲ್ಲಿ ಸಿಂಪಲ್ ಒಂದು ಹೊಲಿಗೆ ಹಾಕೋದ್ರಿಂದ, ಒಂದು 15ರಿಂದ 20 ನಿಮಿಷದ ಪ್ರೊಸೀಜರ್, ಅದನ್ನ ಮಾಡಿಸ್ಕೊಂಡು ಹೋದ್ರೆ ಒಂದು 2 ವಾರದಲ್ಲಿ ಪೂರ್ತಿ ವಾಸಿ ಆಗುತ್ತೆ. ಒಂದು 3 ವಾರದಲ್ಲಿ ಮತ್ತೆ ಹೊಸ ಹೋಲ್ನ ನಾವು ಚುಚ್ಚಬಹುದು. ಇದನ್ನ ಮಾಡೋದ್ರಿಂದ ನೀವು ಇಷ್ಟು ದಿನ ಪರದಾಡ್ತಿರೋದ್ರಿಂದ ಹೊರಗೆ ಬರ್ಬೋದು. ಅಥವಾ ಕಿವಿ ಹೋಲ್ ತುಂಬಾ ದೊಡ್ಡದಿಲ್ಲ, ಸ್ವಲ್ಪ ದೊಡ್ಡದಿದೆ ಅಷ್ಟೇ, ಆದ್ರೆ ಓಲೆ ಮೇಲೆ ಕೆಳಗೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿಗೆ ಹ್ಯಾಲುರೋನಿಕ್ ಆಸಿಡ್ ಫಿಲ್ಲರ್ಸ್ ನ ಕೊಟ್ಟು ಸಹಿತ 2 ಕಡೆನೂ ಒಂದೇ ತರ ಕಾಣೋ ತರ ಮಾಡ್ಬೋದು. ಈ ತರ ಏನಾದ್ರೂ ಕಿವಿ ಓಲೆ ಹಾಕೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಹೇಳಿದ್ ಕೇಳಿ ಅದೇ ಮಾಡೋದ್ ಬಿಟ್ಟು ಬಂದು ಪ್ಲಾಸ್ಟಿಕ್ ಸರ್ಜನ್ ನ ಮೀಟ್ ಮಾಡಿ ಈ ಸಮಸ್ಯೆಗೆ ನೀವು ಪರಿಹಾರ ಕಂಡ್ಕೋಬಹುದು.